ವೀಕ್ಷಕರೇ, ಆ ಜಾಗದಲ್ಲಿರೋ ಶಕ್ತಿ ತನ್ನ ಚಮತ್ಕಾರಗಳಿಂದಾಗಿ ಬರುವ ಜನರನ್ನ ಚಕಿತಗೊಳಿಸ್ತಾ ಇದೆ, ಅಚ್ಚರಿ ಮೂಡಿಸುತ್ತಿದೆ. ಅಂತೆಯೇ ತನ್ನ ಇರುವಿಕೆಯನ್ನ ತಿಳಿದು ತನ್ನನ್ನ ನೆನೆದು ಬರುವ ಮನುಕುಲವನ್ನ ಉದ್ಧರಿಸುತ್ತಿದೆ. ಹಾಗಾದ್ರೆ ಅಲ್ಲಾಗುತ್ತಿರುವ ಅಂತಹ ಚಮತ್ಕಾರವಾದ್ರೂ ಏನು, ಆ ಶಕ್ತಿಯಾದ್ರೂ ಏನು, ಇಂದಿಗೂ ಸಾಕ್ಷೀಕರಿಸುವಂತಿರುವ ಕುರುಹುಗಳಾದ್ರೂ ಏನು? ಅದರ ಸಂಪೂರ್ಣ ಕಥಾನಕವೇ ಇಂದಿನ ನಿಗೂಢ ರಹಸ್ಯ. ವೀಕ್ಷಕರೇ, ಕಣ್ಣು ಹಾಯಿಸಿದಷ್ಟು ದೂರದವರೆಗೆ ಹಸಿರ ಸೀರೆಯುಟ್ಟು ನವವಧುವಿನಂತೆ ಕಂಗೊಳಿಸುವ ಕಾನನವನದ ಹಚ್ಚಡದ ಹೊದಿಕೆ, ತೇಗ, ಹೊನ್ನೆ, ಬೀಟೆ, ಶ್ರೀಗಂಧದ ಮರಗಳೂ ಸೇರಿದಂತೆ ವಿವಿಧ ಬಗೆಯ ಸಸ್ಯ ರಾಶಿಗಳನ್ನೊಳಗೊಂಡ ಸಸ್ಯ ಕಾಶಿ ಇದು. ಹಸಿರ ಗಿರಿಗಳ ತಪ್ಪಲಿನಲ್ಲಿ ಗಿಡ ಮರಗಳ ಪ್ರಕೃತಿ ಸೌಂದರ್ಯದೊಳಗೆ ಅಡಗಿರುವ ಈ ಕ್ಷೇತ್ರ ದಕ್ಷಿಣ ಕಾಶಿಯಂತೆ ಇದೆ. ಇಂಥ ಅದ್ಭುತ ಪುಣ್ಯ ಸ್ಥಳಕ್ಕೆ ತನ್ನದೇ ಆದ ಇತಿಹಾಸವಿದೆ. ಇಂಥ ಕ್ಷೇತ್ರಕ್ಕೆ ಶ್ರೀರಾಮಚಂದ್ರ ಅಂದು ವನವಾಸ ನಿಮಿತ್ತ ದಂಡಕಾರಣ್ಯದಲ್ಲಿ ಅಲೆಯುತ್ತಾ ಇಲ್ಲಿಗೆ ಆಗಮಿಸಿದ್ದನಂತೆ. ಹೀಗಾಗಿಯೇ ತನ್ನದೇ ಆದ ವಿಶೇಷಣಗಳೊಂದಿಗೆ ಈ ಸ್ಥಳ ಭಕ್ತರು ಹಾಗೂ ಪ್ರವಾಸಿಗರ ಪಾಲಿಗೆ ದೈವ ಸನ್ನಿಧಿಯಾಗಿ ಮಾರ್ಪಟ್ಟಿದೆ. ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯ ನಿಗೂಢತೆ ಅಡಗಿರುವುದು ಇಲ್ಲಿನ ದೇವಾಲಯದಲ್ಲಿ. ಸರ್ವ ರೋಗಗಳನ್ನು, ಸರ್ವ ಸಮಸ್ಯೆಗಳನ್ನು ನಿವಾರಿಸುವ ದೈವ ಶಕ್ತಿ ನೆಲೆಗೊಂಡಿರುವ ಸ್ಥಳ ಇದು. ತಾವು ಮಾಡಿದ ಪಾಪ ಕರ್ಮಗಳಿಗೆ ಪರಿಹಾರವಿಲ್ಲದೆ ಅತಂತ್ರ ಸ್ಥಿತಿ ಎದುರಿಸುತ್ತಾ ನೋವಿನಲ್ಲೇ ದಿನದೂಡುವ ಅದೆಷ್ಟೋ ಮಂದಿಯ ಸ್ಥಿತಿಗೆ ಮರುಗಿ ಪರಿಹಾರವನ್ನು ನೀಡುವ ದೈವಸ್ಥಾನವಿದು. ಭಕ್ತಿಯಿಂದ ಬೇಡಿದರೆ ಸಾಕು, ನಿನ್ನ ಸಂಕಷ್ಟಗಳನ್ನು ಪರಿಹರಿಸೋ ಹೊಣೆ ನನ್ನದು ಅಂತ ಹೇಳಿ ಅಭಯ ನೀಡ್ತಿರೋ ಜಾಗವಿದು. ಅದು ತ್ರೇತಾಯುಗದಲ್ಲಿ ಅವತರಿಪ ದೈವ ಪುರುಷ ರಾಮಪ್ರಭುವಿನ ಚರಿತ ಪುರಾಣ. ತನ್ನ ತಂದೆ ದಶರಥ ಹಾಗೂ ತಾಯಿ ಕೈಕೇಯಿಗೆ ಕೊಟ್ಟ ಮಾತಿನಂತೆ ಶ್ರೀರಾಮಚಂದ್ರ 14 ವರ್ಷ ವನವಾಸ ಮಾಡಿದುದರ ಬಗ್ಗೆ ನಾವು ಓದಿದ್ದೇವೆ, ಕೇಳಿದ್ದೇವೆ. ನಾರು ಮುಡಿಯುಟ್ಟು ಜಟಾಧಾರಿಯಾಗಿ ಧರ್ಮಪತ್ನಿ ಸೀತೆ ಹಾಗೂ ಸೋದರ ಲಕ್ಷ್ಮಣನೊಂದಿಗೆ ಹೆಜ್ಜೆ ಹಾಕಿದ ಕೋದಂಡರಾಮ ದಟ್ಟಡವಿಯಲ್ಲಿ ತಿರುಗುತ್ತಾ ಕರ್ನಾಟಕದಲ್ಲಿಯೂ ಕಾಡು ಮೇಡು ಅಲೆದಿದ್ದನಂತೆ. ಅಚ್ಚರಿಯಾದರೂ ಈ ದೇವಾಲಯದಲ್ಲಿ ಕಂಡುಬರುವ ನಿದರ್ಶನಗಳು ಇದನ್ನು ಸಾರಿ ಹೇಳುತ್ತಿವೆ. ಆದರೆ ಅಷ್ಟಕ್ಕೂ ಕೋದಂಡಪಾಣಿ ರಾಮಪ್ರಭು ಇಲ್ಲಿಗೆ ಬಂದಿದ್ದಾದ್ರೂ ಏಕೆ ಅಂತೀರಾ? ಇಂತಹ ಕುತೂಹಲದ ಪ್ರಶ್ನೆಗೆ ಇಲ್ಲಿ ಸಿಗೋ ಉತ್ತರ ನಮ್ಮನ್ನು ಚಕಿತಗೊಳಿಸುತ್ತಾ ಹೋಗುತ್ತೆ. ಲೋಕ ಕಲ್ಯಾಣಾರ್ಥವಾಗಿ 10 ಅವತಾರಗಳನ್ನು ಎತ್ತಿದ ಶ್ರೀ ಮಹಾವಿಷ್ಣುವಿನ ಅವತಾರವೇ
ತ್ರೇತಾಯುಗದಲ್ಲಿ ಬರುವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭು. ಪ್ರಕೃತಿ ದತ್ತವಾದಂತಹ ಈ ಒಂದು ಪುಣ್ಯಕ್ಷೇತ್ರ ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರ. ಇಲ್ಲಿ ನಾವು ಹಲವಾರು ವೈವಿಧ್ಯಮಗಳನ್ನ ನೋಡಬಹುದು. ಇವತ್ತು ವಿಶೇಷವಾಗಿ ಈ ತೀರ್ಥರಾಮೇಶ್ವರನ ಸನ್ನಿಧಿಯಲ್ಲಿ ಚತುರ್ಮುಖ ಬ್ರಹ್ಮ ಅಂತ ಒಂದು ದೇವಾಲಯನ ನಾವೆಲ್ಲೂ ಕಾಣಕ್ಕೆ ಇಷ್ಟ ಇಲ್ಲ. ಇಲ್ಲಿ ಚತುರ್ಮುಖ ಬ್ರಹ್ಮ ಅಂತನೂ ಸಹ ಒಂದು ಭಗವಂತ ಇದ್ದಾನೆ. ಪತ್ನಿ ಸೀತೆ, ಸಹೋದರ ಲಕ್ಷ್ಮಣ ಸಮೇತ 14 ವರ್ಷಗಳ ಅರಣ್ಯವಾಸಕ್ಕೆ ಅಣಿಯಾಗಿ ನಿಂತ ರಾಮ ಗುಂಡಾರಣ್ಯದಲ್ಲಿ ಅಲೆದಾಡುತ್ತಾ ಮಲೆನಾಡ ಕಾಡಂಚಿನ ಈ ಬೆಟ್ಟದಲ್ಲಿ ರಾತ್ರಿ ಕಳೆದಿದ್ದರು ಅನ್ನೋ ಪ್ರತೀತಿ ಇದೆ. ಅಂದು ರಾತ್ರಿಯಾದ್ದರಿಂದ ಅಲ್ಲೇ ಕಾಲ ಕಳೆದ ರಾಮ ಸೀತಾ ಲಕ್ಷ್ಮಣರೊಡಗೂಡಿ ಈ ಭಾಗದಲ್ಲೇ ತಂಗಿದ್ದನಂತೆ. ಇನ್ನೂ ಬೆಳಗಾಗೆದ್ದು ಎಂದಿನಂತೆ ಸೂರ್ಯದೇವನಿಗೆ ವಂದಿಸಿ ಅರಣ್ಯ ಸುತ್ತಾಡಲು ಸಿದ್ಧನಾಗ್ತಾನೆ. ಆ ವೇಳೆ ಆಯಾಸದಿಂದ ಬಳಲಿದಂತೆ ಕಂಡುಬಂದ ಸೀತೆಗೆ ನೀರುಣಿಸಲು ರಾಮ ಇಡೀ ಕಾಡನ್ನೇ ಅಲೆದರೂ ನೀರಿನ ಹೊರತೆಯೂ ಸಿಗುವುದಿಲ್ಲ. ಕೊನೆಗೆ ಬಾಣವನ್ನು ಹೂಡಿ ಭೂಮಿಯಿಂದ ನೀರು ಚಿಮ್ಮುವಂತೆ ಮಾಡುತ್ತಾನೆ. ಬಳಿಕ ನೀರು ಕುಡಿದು ದಣಿವಾರಿಸಿಕೊಂಡ ಶ್ರೀರಾಮ ಪ್ರಭು ಅಲ್ಲಿನ ನೀರಿನ ರುಚಿಯನ್ನು ಆಸ್ವಾದಿಸಿ ಈ ನೀರು ಕಾಶಿ ತೀರ್ಥದಷ್ಟೇ ರುಚಿಯಾಗಿದೆ ಎಂದು ಬಣ್ಣಿಸಿದನಂತೆ. ಅಂದಿನಿಂದ ಇಂದಿನವರೆಗೂ ಈ ಕ್ಷೇತ್ರದಲ್ಲಿ ಹರಿಯುತ್ತಿರುವ ನೀರನ್ನು ಕಾಶಿ ತೀರ್ಥವಂತಲೇ ಬಣ್ಣಿಸಲಾಗುತ್ತೆ. ನೀರನ್ನು ಕುಡಿದು ಸ್ವಲ್ಪ ಹೊತ್ತು ದಣಿವಾರಿಸಿಕೊಳ್ಳುವ ರಾಮ ಲಕ್ಷ್ಮಣ ಮತ್ತು ಸೀತೆಯನ್ನು ಒಂದು ಬಂಡೆ ಬಳಿ ಕುಳ್ಳಿರಿಸಿ ಆಹಾರವನ್ನರಸುತ್ತಾ ಹಣ್ಣು ಹಂಪಲುಗಳಿಗಾಗಿ ಹುಡುಕುತ್ತಾ ಹೊರಡುತ್ತಾನೆ. ಈ ವೇಳೆ ಅವರ ಕಣ್ಣಿಗೆ ಶಿವನ ಉದ್ಭವ ಲಿಂಗವೊಂದು ಗೋಚರವಾಯಿತಂತೆ. ಚಕಿತನಾದ ರಾಮ ಲಕ್ಷ್ಮಣ ಹಾಗೂ ಸೀತೆ ಬಳಿ ಈ ವಿಷಯವನ್ನು ಮುಟ್ಟಿಸಿದನಂತೆ. ಅಷ್ಟರಲ್ಲಾಗಲೇ ಬಂಡೆಯ ಮೇಲೊಂದು ಶಿವಲಿಂಗದ ಚಿತ್ರ ಬಿಡಿಸುತ್ತಿದ್ದ ಸೀತಾ ಮಾತೆ ಉದ್ಭವ ಲಿಂಗವನ್ನು ಕಂಡು ಚಕಿತಳಾಗಿ ಭಾವಪರವಶಳಾಗ್ತಾಳೆ. ಉದ್ಭವ ಲಿಂಗಕ್ಕೆ ಕಾಶಿ ತೀರ್ಥ ಹಾಗೂ ಬಿಲ್ವ ಪತ್ರೆಯಿಂದ ಪೂಜಿಸುತ್ತಾಳೆ. ಜೊತೆಗೆ ತಾನು ಕಲ್ಲಿನಲ್ಲಿ ಕೆತ್ತಿದ್ದ ಶಿವಲಿಂಗಕ್ಕೂ ಪೂಜೆ ಸಲ್ಲಿಸಿದಳು ಅನ್ನೋ ಐತಿಹ್ಯವಿದೆ. ಹೀಗಾಗಿ ಇಂದಿಗೂ ಈ ಲಿಂಗಗಳನ್ನು ನಾವು ಕಾಣಬಹುದಾಗಿದೆ. ನಿಗೂಢ ರಹಸ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ. ಇಂಥ ಅದ್ಭುತ ಪುಣ್ಯ ಸ್ಥಳಕ್ಕೆ ತನ್ನದೇ ಆದ ಇತಿಹಾಸವಿದೆ. ಈ ಪುಣ್ಯ ಸ್ಥಳಕ್ಕೆ ಶ್ರೀರಾಮಚಂದ್ರ ಭೇಟಿ ನೀಡಿದ್ದ ಎಂಬ ಕುರುಹು ಇಲ್ಲಿವೆ. ಶ್ರೀರಾಮಚಂದ್ರ ಇಲ್ಲಿ ಅರಣ್ಯವಾಸ ಮಾಡಿದ್ದ ಕಾರಣ ಇಂದಿಗೂ ಈ ಸ್ಥಳ 10 ವಿಶೇಷತೆಗಳನ್ನು ಒಳಗೊಂಡಿದೆ. ತನ್ನದೇ ಆದ ವಿಶಿಷ್ಟಗಳೊಂದಿಗೆ ಈ ಸ್ಥಳ ಬರೋ ಭಕ್ತರ ಪುಣ್ಯ ಸ್ಥಳವಾದರೆ ಪ್ರವಾಸಿಗರ ಪಾಲಿಗೆ ಪ್ರೇಕ್ಷಣೀಯ ಸ್ಥಳವೂ ಆಗಿದೆ. ವೀಕ್ಷಕರೇ, ವನವಾಸದಲ್ಲಿದ್ದ ಶ್ರೀರಾಮಚಂದ್ರನು ತನ್ನ ಪತ್ನಿ ಹಾಗೂ ಸಹೋದರನೊಡಗೂಡಿ ಈ ಸ್ಥಳಕ್ಕೆ ಬಂದಿದ್ದಾಗ ಶಿವನ ಉದ್ಭವ ಲಿಂಗವೊಂದು ಗೋಚರವಾಯಿತಂತೆ. ಚಕಿತರಾದ ರಾಮ
ಲಕ್ಷ್ಮಣ ಹಾಗೂ ಸೀತೆಯ ಬಳಿ ಈ ವಿಚಾರವನ್ನು ತಿಳಿಸಿದರಂತೆ. ಅಷ್ಟರಲ್ಲಾಗಲೇ ಬಂಡೆಯ ಮೇಲೊಂದು ಶಿವಲಿಂಗದ ಚಿತ್ರವನ್ನು ಬಿಡಿಸುತ್ತಿದ್ದ ಸೀತಾಮಾತೆ ಉದ್ಭವಲಿಂಗವನ್ನು ಕಂಡು ಚಕಿತರಾಗಿ ಭಾವಪರವಶಳಾದಳಂತೆ. ಉದ್ಭವಲಿಂಗಕ್ಕೆ ಕಾಶಿ ತೀರ್ಥ ಹಾಗೂ ಬಿಲ್ವ ಪತ್ರೆಯಿಂದ ಪೂಜಿಸುತ್ತಾಳೆ. ಜೊತೆಗೆ ತಾನು ಕಲ್ಲಿನಲ್ಲಿ ಕೆತ್ತಿದ್ದ ಶಿವಲಿಂಗಕ್ಕೂ ಪೂಜೆಯನ್ನ ಸಲ್ಲಿಸಿದಳು ಸೀತಾಮಾತೆ ಅನ್ನುವುದಕ್ಕೆ ಇಲ್ಲಿ ಹಲವು ನಿದರ್ಶನಗಳಿವೆ. ಹೀಗಾಗಿಯೇ ಇಂದಿಗೂ ಈ ಲಿಂಗಗಳನ್ನು ನಾವು ಕಾಣಬಹುದಾಗಿದೆ. ಈ ಪ್ರದೇಶದಲ್ಲಿ ಸಿಗುವ ನೀರು ಕಾಶಿಯಲ್ಲಿ ಹರಿವ ಗಂಗೆಯಷ್ಟೇ ಶ್ರೇಷ್ಠವಾಗಿದ್ದು ಸಿಹಿಯಾಗಿದೆ ಅಂತಾರೆ ಸ್ಥಳೀಯರು. ಇನ್ನು ಈ ಅರಣ್ಯ ಪ್ರದೇಶದಲ್ಲಿ ರಾಮ, ಸೀತೆ, ಲಕ್ಷ್ಮಣ ವಾಸ ಮಾಡಿದ್ದು, ಸೀತೆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿದ್ದು, ಇವೆಲ್ಲವುಗಳ ಕುರುಹುಗಳನ್ನು ಕಾಣಬಹುದಾಗಿದೆ. ಇಲ್ಲಿ ತೀರ್ಥ, ರಾಮ, ಈಶ್ವರ ಎಲ್ಲರೂ ಇದ್ದಾರೆ. ಹೀಗಾಗಿ ಈ ಕ್ಷೇತ್ರ ತೀರ್ಥರಾಮೇಶ್ವರ ಕ್ಷೇತ್ರವೆಂತಲೇ ಪ್ರಸಿದ್ಧಿಯನ್ನ ಹೊಂದಿದೆ. ಈ ಕ್ಷೇತ್ರದಲ್ಲಿರುವ ಪ್ರಮುಖ ಸ್ಥಳಗಳೆಂದರೆ ಕಾಶಿ ತೀರ್ಥವೆಂತಲೇ ಹೆಸರಾಗಿರುವ ಈ ನೀರು ಇಂದಿಗೂ ನಿರಂತರವಾಗಿ ಹರಿಯುತ್ತಲಿದೆ. ಈ ನೀರನ್ನು ಸೇವನೆ ಮಾಡುವುದರಿಂದ ಎಂಥದ್ದೇ ರೋಗ ರುಜಿನಗಳಿದ್ರೂ ಗುಣವಾಗುತ್ತವೆ ಅನ್ನೋ ನಂಬಿಕೆ ಭಕ್ತರದ್ದು. ಜೊತೆಗೆ ಈ ನೀರು ಶುದ್ಧೀಕರಿಸಿದ ನೀರಿಗಿಂತಲೂ ಪರಿಶುದ್ಧವಾಗಿದೆ. ಅಲ್ಲದೆ ದೈವದತ್ತವಾಗಿ ಬಂದಿರೋ ನೀರು ಅಂತಾರೆ ಭಕ್ತರು. ಇದಿಷ್ಟೇ ಅಲ್ಲ, ಈ ನೀರನ್ನು ಮೈಮೇಲೆ ಪ್ರೋಕ್ಷಿಸಿಕೊಂಡರೆ ಸಾಕು, ಜನ್ಮ ಜನ್ಮಾಂತರಗಳ ಪಾಪಗಳು ನಿವಾರಣೆಯಾದಂತೆಯೇ ಸರಿ. ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಮತ್ತು ವಿವಾಹ ಯೋಗಗಳು ಕೂಡಿ ಬಂದಿವೆ ಅಂತಾರೆ. ಆ ಯೋಗಗಳನ್ನು ಬಲ್ಲವರು 18 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ದವ್ರಿಗೆಲ್ಲ ಇಲ್ಲಿ ತುಂಬಾ ಒಳ್ಳೇದಾಗಿದೆ. ಈಗ ಏನೇ ಕಾಯಿಲೆ ಇದ್ರು ಈಗ ಹಂಗೆ ಚುಮ್ಸ್ಕೊಂಡವ್ರು ಒಳ್ಳೇದಾಗುತ್ತೆ, ಮಕ್ಕಳಾಗಿದ್ದವ್ರಿಗೆ ಮಕ್ಕಳಾಗುತ್ತೆ, ಏನೇ ಅನ್ಕೊಂಡ್ರು ಒಳ್ಳೇದಾಗತ್ತೆ. ಇದು ಕಾಶಿಯಿಂದನೇ ಬರ್ತಿದೆ ತೀರ್ಥ ಅಂತ ಹೇಳ್ತಾರೆ. ಇಲ್ಲಿ ಬಹಳ ಪವಿತ್ರವಾದ ಸ್ಥಳ. ಹೀಗೆ ಈ ತೀರ್ಥವನ್ನು ಇಲ್ಲಿಗೆ ಯಾರೇ ಬಂದು ಸೇವಿಸಿದರೂ ಧನ್ಯರಾಗ್ತಾರೆ. ಇನ್ನೊಂದು ವಿಶೇಷವೆಂದರೆ ಈ ನೀರು ತ್ರೇತಾಯುಗದಿಂದ ಇಂದಿನವರೆಗೂ ನಿರಂತರವಾಗಿ ತನ್ನ ಮಧುರ ನಿನಾದ ಅನುಭೂತಿಯನ್ನು ಉಣಬಡಿಸುತ್ತಲೇ ಇದೆಯಂತೆ. ಎಂದಿಗೂ ಈ ನೀರು ನಿಂತು ಹೋಗಿರೋ ಉದಾಹರಣೆಯೇ ಇಲ್ಲ. ಹೀಗಾಗಿ ತೀರ್ಥರಾಮೇಶ್ವರದ ತೀರ್ಥ ಶ್ರೇಷ್ಠ ಅಂತಾರೆ ದೇವಾಲಯದ ಅರ್ಚಕರು. ಈ ಪುಣ್ಯ ಸ್ಥಳದಲ್ಲಿನ ಮತ್ತೊಂದು ವಿಶೇಷವೆಂದರೆ ಇಲ್ಲಿರೋ ಈಶ್ವರ ದೇವಸ್ಥಾನ. ತೀರ್ಥರಾಮೇಶ್ವರದಲ್ಲಿ ಅನೇಕ ದೇವರ ಮೂರ್ತಿಗಳನ್ನು ಕಾಣಬಹುದಾಗಿದೆ. ಅವುಗಳಲ್ಲಿ ಬಹು ವಿಶೇಷವಾಗಿರುವುದು ಚತುರ್ಮುಖ ಬ್ರಹ್ಮ. ಸಾಮಾನ್ಯವಾಗಿ ಬ್ರಹ್ಮದೇವರಿಗೆ ಎಲ್ಲಿಯೂ ಪೂಜೆ ಸಲ್ಲೋದಿಲ್ಲ. ಆದರೆ ಇಲ್ಲಿ ಚತುರ್ಮುಖ ಬ್ರಹ್ಮದೇವನಿಗೆ ವಾರಕ್ಕೆ 2 ಬಾರಿ ಪೂಜೆ ಪುನಸ್ಕಾರ ನಡೆಯುತ್ತೆ. ಈ ದೇವರ ಮೇಲೆ ಭಕ್ತರಿಗೆ ಅಪಾರ ನಂಬಿಕೆ ಇದೆ. ಯಾಕಂದ್ರೆ ಇಷ್ಟಾರ್ಥಗಳನ್ನು ಕರುಣಿಸು ಬ್ರಹ್ಮದೇವ ಇವನು ನಂಬಿದವರನ್ನು ಎಂದಿಗೂ ಕೈಬಿಟ್ಟಿಲ್ಲ.
ಇಷ್ಟೇ ಅಲ್ಲ, ನಾಗದೇವ ಹಾಗೂ ಆದಿಶಕ್ತಿ ದೇವತೆ ಕೂಡ ಈ ಸನ್ನಿಧಿಯಲ್ಲಿ ನೆಲೆಸಿದ್ದಾರೆ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಈ ತೀರ್ಥಗಿರಿಯಲ್ಲಿನ ಮತ್ತೊಂದು ವಿಶೇಷವಂದ್ರೆ ಕಾಶಿ ವಿಶ್ವನಾಥ ದೇಗುಲವಿದೆ. ಈ ದೇವಸ್ಥಾನವನ್ನು ಶ್ರೀರಾಮ ನಿರ್ಮಿಸಿದನೆಂಬ ಪ್ರತೀತಿ ಇದೆ. ಈ ದೇಗುಲ ಕಾಶಿಯಲ್ಲಿರುವ ವಿಶ್ವನಾಥನ ದಿವ್ಯ ಸನ್ನಿಧಿಯಷ್ಟೇ ಶ್ರೇಷ್ಠ ಎನ್ನಲಾಗಿದೆ. ಹೀಗಾಗಿ ಕಾಶಿಗೆ ಹೋಗಲು ಸಾಧ್ಯವಾಗದೇ ಇರುವ ಅದೆಷ್ಟೋ ಮಂದಿ ಇಲ್ಲೇ ವಿಶ್ವನಾಥನ ದರ್ಶಿಸಿ ಪುನೀತರಾಗ್ತಾರೆ. ಈ ತೀರ್ಥರಾಮೇಶ್ವರ ಅನ್ನೋದು ತನ್ನದೇ ಆದಂತಹ ಭವ್ಯ ಇತಿಹಾಸವನ್ನು ಹೊಂದಿರತಕ್ಕಂಥ ಮಲೆನಾಡಿನ ಅರೆಮಲೆನಾಡಿನ ಅಂಚಿನಲ್ಲಿರ್ತಕ್ಕಂಥ ಕ್ಷೇತ್ರ. ಈ ಒಂದು ಕ್ಷೇತ್ರ ತನ್ನದೇ ಆದ ಭವ್ಯ ಇತಿಹಾಸವನ್ನು ಹೊಂದಿರತಕ್ಕಂಥದ್ದಾಗಿದ್ದು, ಈ ಕ್ಷೇತ್ರದಲ್ಲಿ ಮೂಲವಾಗಿರ್ತಕ್ಕಂತಹ ಸ್ಥಾನ ಅಂದರೆ ತೀರ್ಥ. ಈ ತೀರ್ಥ 365 ದಿನ 24 ಗಂಟೆನೂ ಕೂಡ ಸತತವಾಗಿ ಒಂದೇ ಪ್ರಮಾಣದಲ್ಲಿ ಸದಾಕಾಲ ಕೂಡ ನೀರು ಜಲ ಬರ್ತಾನೆ ಇರುತ್ತೆ. ಈ ಒಂದು ಜಲ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಯಾವ ಕಾಲದಲ್ಲೂ ಕೂಡ ತನ್ನ ಪ್ರಮಾಣವನ್ನ ಏರಿಳಿತವನ್ನು ಕಾಣಿಸಲ್ಲ. ಅಂದ್ರೆ ಮಳೆಗಾಲದಲ್ಲೂ ಒಂದೇ ಪ್ರಮಾಣ, ಬೇಸಿಗೆಗಾಲದಲ್ಲೂ ಒಂದೇ ಪ್ರಮಾಣ. ಈ ಧಾರ್ಮಿಕ ಕ್ಷೇತ್ರ ಪ್ರವಾಸಿಗರು ಹಾಗೂ ಭಕ್ತರ ಪಾಲಿಗೆ ಅವಿಸ್ಮರಣೀಯ ಕೇಂದ್ರವಾಗಿದೆ. ಈ ಸ್ಥಳಕ್ಕೆ ನಿತ್ಯವೂ ನೂರಾರು ಮಂದಿ ಪ್ರವಾಸಿಗರು ಭಕ್ತರು ಆಗಮಿಸಿ ಕಾಶಿಯಲ್ಲಿನ ಗಂಗಾ ಜಲದಷ್ಟೇ ಶ್ರೇಷ್ಠವಾದ ತೀರ್ಥವನ್ನು ಕುಡಿದು ಈಶ್ವರ ಹಾಗೂ ಬ್ರಹ್ಮದೇವರ ದರ್ಶನ ಮಾಡಿ ಪುನೀತರಾಗ್ತಾರೆ. ನಿಗೂಢ ರಹಸ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ವಿರಾಮದ ನಂತರ. ಹೌದು, ಅಂದು ಕೋದಂಡಪಾಣಿ ಶ್ರೀರಾಮಚಂದ್ರ ಪ್ರಭು ತನ್ನ ಪತ್ನಿ ಹಾಗೂ ಸಹೋದರನ ಸಮೇತ ದಟ್ಟಡುವಿಯಲ್ಲಿ ಅಲಿಯುತ್ತಾ ಕರ್ನಾಟಕದ ಸಹ್ಯಾದ್ರಿ ತಾಣಗಳಲ್ಲಿ ಪಾದ ಸ್ಪರ್ಶಿಸಿದ್ರು. ಹಾಗಾದ್ರೆ ಈ ಸ್ಥಳ ಕುರಿತ ಕುತೂಹಲಕ್ಕೆ ಇಲ್ಲಿದೆ ಉತ್ತರ. ವೀಕ್ಷಕರೇ, ಇಷ್ಟೆಲ್ಲ ವಿಶೇಷ ಇತಿಹಾಸ ಹಾಗೂ ಶ್ರೇಷ್ಠತೆಯನ್ನೊಳಗೊಂಡ ಈ ಪುಣ್ಯಕ್ಷೇತ್ರ ತೀರ್ಥರಾಮೇಶ್ವರ ಇರುವುದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಬೆಳಗುತ್ತಿ ಗ್ರಾಮದ ಸಮೀಪ. ದಾವಣಗೆರೆಯಿಂದ 70 ಕಿಲೋಮೀಟರ್, ಹೊನ್ನಾಳಿಯಿಂದ 20 ಕಿಲೋಮೀಟರ್ನಷ್ಟು ದೂರವಿದೆ. ಇನ್ನು ಶಿವಮೊಗ್ಗದಿಂದ 40 ಕಿಲೋಮೀಟರ್ನಷ್ಟು ದೂರವಿದೆ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಈ ದೈವ ನೆಲೆಗೊಂಡಿರುವ ಸ್ಥಳಕ್ಕೆ ತೀರ್ಥರಾಮೇಶ್ವರ ಕ್ಷೇತ್ರವೆಂತಲೇ ಹೆಸರು ಬರಲು ಪುರಾಣದ ಅನೇಕ ಘಟನೆಗಳ ನಿದರ್ಶನವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಶ್ರೀರಾಮಚಂದ್ರ, ಸೀತಾಮಾತೆ ಹಾಗೂ ಲಕ್ಷ್ಮಣ ದೇವ ವನವಾಸ ಮಾಡಿದ ಸ್ಥಳವಿದು. 7 ಬೆಟ್ಟಗಳ ಸಾಲಿನ ಮಧ್ಯೆ ಇದೆ. ಸದಾ ತೀರ್ಥ ಹರಿಯುವುದರಿಂದ ತೀರ್ಥಗಿರಿ ಎಂದೇ ಕರೆಯುತ್ತಾರೆ. ಬೆಟ್ಟಗುಡ್ಡಗಳ ರಮಣೀಯ ಜಾಗದ ನಡುವೆ ಪ್ರಯಾಣ ಮಾಡುವಾಗ ಸ್ವಲ್ಪ ದೂರ ಕಾಣಸಿಗುವ ಬೆಟ್ಟ ಗುಡ್ಡಗಳ ನಡುವೆಯ ಘಾಟಿ ಅದ್ಭುತ ರೋಮಾಂಚನ, ಪುಳಕಗೊಳ್ಳುವ ಅನುಭವ, ಈ ಎಲ್ಲದನ್ನೂ ಮೀರಿ ಕಾಡಿನೊಳಗೆ ಸಿಗುವುದೇ ಈ ತೀರ್ಥರಾಮೇಶ್ವರ.
ಈ ಕ್ಷೇತ್ರದಲ್ಲಿರುವ ಪ್ರಮುಖ ಸ್ಥಳಗಳಂದ್ರೆ ವೀಕ್ಷಕರೇ, ಆ ಜಾಗದಲ್ಲಿರೋ ಶಕ್ತಿ ತನ್ನ ಚಮತ್ಕಾರಗಳಿಂದಾಗಿ ಬರುವ ಜನರನ್ನ ಚಕಿತಗೊಳಿಸ್ತಾ ಇದೆ, ಅಚ್ಚರಿ ಮೂಡಿಸುತ್ತಿದೆ. ಅಂತೆಯೇ ತನ್ನ ಇರುವಿಕೆಯನ್ನ ತಿಳಿದು ತನ್ನನ್ನ ನೆನೆದು ಬರುವ ಮನುಕುಲವನ್ನ ಉದ್ಧರಿಸುತ್ತಿದೆ. ಹಾಗಾದ್ರೆ ಅಲ್ಲಾಗುತ್ತಿರುವ ಅಂತಹ ಚಮತ್ಕಾರವಾದ್ರೂ ಏನು, ಆ ಶಕ್ತಿಯಾದ್ರೂ ಏನು, ಇಂದಿಗೂ ಸಾಕ್ಷೀಕರಿಸುವಂತಿರುವ ಕುರುಹುಗಳಾದ್ರೂ ಏನು, ಅದರ ಸಂಪೂರ್ಣ ಕಥಾನಕವೇ ಇಂದಿನ ನಿಗೂಢ ರಹಸ್ಯ. ವೀಕ್ಷಕರೇ, ಕಣ್ಣು ಹಾಯಿಸಿದಷ್ಟು ದೂರದವರೆಗೆ ಹಸಿರ ಸೀರೆಯುಟ್ಟು ನವವಧುವಿನಂತೆ ಕಂಗೊಳಿಸುವ ಕಾನನವನದ ಹಚ್ಚಡದ ಹೊದಿಕೆ, ತೇಗ, ಹೊನ್ನೆ, ಬೀಟೆ, ಶ್ರೀಗಂಧದ ಮರಗಳೂ ಸೇರಿದಂತೆ ವಿವಿಧ ಬಗೆಯ ಸಸ್ಯ ರಾಶಿಗಳನ್ನೊಳಗೊಂಡ ಸಸ್ಯ ಕಾಶಿ ಇದು. ಹಸಿರ ಗಿರಿಗಳ ತಪ್ಪಲಿನಲ್ಲಿ ಗಿಡ ಮರಗಳ ಪ್ರಕೃತಿ ಸೌಂದರ್ಯದೊಳಗೆ ಅಡಗಿರುವ ಈ ಕ್ಷೇತ್ರ ದಕ್ಷಿಣ ಕಾಶಿಯಂತೆ ಇದೆ. ಇಂಥ ಅದ್ಭುತ ಪುಣ್ಯ ಸ್ಥಳಕ್ಕೆ ತನ್ನದೇ ಆದ ಇತಿಹಾಸ. ವೀಕ್ಷಕರೇ, ಆ ಜಾಗದಲ್ಲಿರೋ ಶಕ್ತಿ ತನ್ನ ಚಮತ್ಕಾರಗಳಿಂದಾಗಿ ಬರುವ ಜನರನ್ನ ಚಕಿತಗೊಳಿಸ್ತಾ ಇದೆ, ಅಚ್ಚರಿ ಮೂಡಿಸುತ್ತಿದೆ. ಅಂತೆಯೇ ತನ್ನ ಇರುವಿಕೆಯನ್ನ ತಿಳಿದು ತನ್ನನ್ನ ನೆನೆದು ಬರುವ ಮನುಕುಲವನ್ನ ಉದ್ಧರಿಸುತ್ತಿದೆ. ಹಾಗಾದ್ರೆ ಅಲ್ಲಾಗುತ್ತಿರುವ ಅಂತಹ ಚಮತ್ಕಾರವಾದ್ರೂ ಏನು, ಆ ಶಕ್ತಿಯಾದ್ರೂ ಏನು, ಇಂದಿಗೂ ಸಾಕ್ಷೀಕರಿಸುವಂತಿರುವ ಕುರುಹುಗಳಾದ್ರೂ ಏನು, ಅದರ ಸಂಪೂರ್ಣ ಕಥಾನಕವೇ ಇಂದಿನ ನಿಗೂಢ ರಹಸ್ಯ. ವೀಕ್ಷಕರೇ, ಕಣ್ಣು ಹಾಯಿಸಿದಷ್ಟು ದೂರದವರೆಗೆ ಹಸಿರ ಸೀರೆಯುಟ್ಟು ನವವಧುವಿನಂತೆ ಕಂಗೊಳಿಸುವ ಕಾನನವನದ ಹಚ್ಚಡದ ಹೊದಿಕೆ, ತೇಗ, ಹೊನ್ನೆ, ಬೀಟೆ, ಶ್ರೀಗಂಧದ ಮರಗಳೂ ಸೇರಿದಂತೆ ವಿವಿಧ ಬಗೆಯ ಸಸ್ಯ ರಾಶಿಗಳನ್ನೊಳಗೊಂಡ ಸಸ್ಯ ಕಾಶಿ ಇದು. ಹಸಿರ ಗಿರಿಗಳ ತಪ್ಪಲಿನಲ್ಲಿ ಗಿಡ ಮರಗಳ ಪ್ರಕೃತಿ ಸೌಂದರ್ಯದೊಳಗೆ ಅಡಗಿರುವ ಈ ಕ್ಷೇತ್ರ ದಕ್ಷಿಣ ಕಾಶಿಯಂತೆ ಇದೆ. ಇಂಥ ಅದ್ಭುತ ಪುಣ್ಯ ಸ್ಥಳಕ್ಕೆ ತನ್ನದೇ ಆದ ಇತಿಹಾಸವಿದೆ. ಇಂಥ ಕ್ಷೇತ್ರಕ್ಕೆ ಶ್ರೀರಾಮಚಂದ್ರ ಅಂದು ವನವಾಸ ನಿಮಿತ್ತ ದಂಡಕಾರಣ್ಯದಲ್ಲಿ ಅಲೆಯುತ್ತ ಇಲ್ಲಿಗೆ ಆಗಮಿಸಿದ್ದನಂತೆ. ಹೀಗಾಗಿಯೇ ತನ್ನದೇ ಆದ ವಿಶೇಷಣಗಳೊಂದಿಗೆ ಈ ಸ್ಥಳ ಭಕ್ತರು ಹಾಗೂ ಪ್ರವಾಸಿಗರ ಪಾಲಿಗೆ ದೈವ ಸನ್ನಿಧಿಯಾಗಿ ಮಾರ್ಪಟ್ಟಿದೆ. ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯ ನಿಗೂಢತೆ ಅಡಗಿರುವುದು ಇಲ್ಲಿನ ದೇವಾಲಯದಲ್ಲಿ.
ಸರ್ವ ರೋಗಗಳನ್ನು ಸರ್ವ ಸಮಸ್ಯೆಗಳನ್ನು ನಿವಾರಿಸುವ ದೈವ ಶಕ್ತಿ ನೆಲೆಗೊಂಡಿರುವ ಸ್ಥಳ ಇದು. ತಾವು ಮಾಡಿದ ಪಾಪ ಕರ್ಮಗಳಿಗೆ ಪರಿಹಾರವಿಲ್ಲದೆ ಅತಂತ್ರ ಸ್ಥಿತಿ ಎದುರಿಸುತ್ತಾ ನೋವಿನಲ್ಲಿ ದಿನದೂಡುವ ಅದೆಷ್ಟೋ ಮಂದಿಯ ಸ್ಥಿತಿಗೆ ಮರುಗಿ ಪರಿಹಾರವನ್ನು ನೀಡುವ ದೈವಸ್ಥಾನವಿದು. ಭಕ್ತಿಯಿಂದ ಬೇಡಿದರೆ ಸಾಕು,